ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ತುಂಬಾನೇ ಸ್ಪೆಷಲ್ ರೀಡಿಂಗ್ ಆಗಿರುತ್ತೆ. ಪಿಕ್ ಎ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ವಿಶ್, ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಯೋಚನೆ ಇದ್ರೆ, ವಿಶ್ ಇದ್ರೆ ಯಾಕೆ ಡಿಲೇ ಆಗ್ತಾ ಇದೆ, ಯೂನಿವರ್ಸ್ ನಿಮ್ಮನ್ನು ಏಕೆ ಕಾಯಿಸ್ತಾ ಇದ್ದಾರೆ, ಡಿವೈನ್ ಟೈಮಿಂಗ್ ಹಿಂದೆ ಇರುವ ಹಿಡನ್ ಟ್ರೂತ್, ಮರೆಮಾಚಿರೋದ ಸತ್ಯ ಏನು ಅನ್ನೋದ್ರ ಬಗ್ಗೆ ಈ ರೀಡಿಂಗ್ ನಲ್ಲಿ ಯೂನಿವರ್ಸ್ ಮತ್ತು ಟ್ಯಾರೋ ಕಾರ್ಡ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಇವತ್ತು ಏನ್ ಮಾಡ್ತೀನಿ ಅಂದ್ರೆ, ನಾನು ಇಲ್ಲಿ 2 ಕ್ರಿಸ್ಟಲ್ಸ್‌ನ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಫೇವರೆಟ್ ಕ್ರಿಸ್ಟಲ್ಸ್ ಆಗಿರುತ್ತೆ. ಸೊ ಅದಕ್ಕೆ ಜಾಸ್ತಿ ನೀವು ಈ ಕ್ರಿಸ್ಟಲ್ಸ್‌ನ ನೋಡ್ತೀರಾ ನನ್ನ ವಿಡಿಯೋಸ್‌ನಲ್ಲಿ. ಸೊ ಇದು ಕ್ರಿಸ್ಟಲ್ 1, ಇದು ಕ್ರಿಸ್ಟಲ್ 2 ಆಗಿರುತ್ತೆ. ಸೊ ನಿಮಗೆ ನಿಮ್ಮ ಇಂಟ್ಯೂಷನ್‌ಗೆ ಯಾವ ಕ್ರಿಸ್ಟಲ್ ಹೆಚ್ಚು ಅಟ್ರಾಕ್ಟ್ ಮಾಡ್ತಾ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಕಣ್ಣು ಮುಚ್ಚಿ ಡೀಪ್ ಬ್ರೆತ್ ತೆಗೆದುಕೊಂಡು ನಿಮ್ಮ ಹಾರ್ಟ್‌ಗೆ ಕನೆಕ್ಟ್ ಆಗಿ ಒಂದು ನಂಬರ್ ಅಥವಾ ಕ್ರಿಸ್ಟಲ್ ಅನ್ನು ಚೂಸ್ ಮಾಡಿ. ಈ ವಿಡಿಯೋದಲ್ಲಿ ಮೊದಲು ಕ್ರಿಸ್ಟಲ್ 1 ಆಯ್ಕೆ ಮಾಡಿದವರ ರೀಡಿಂಗ್ ಮಾಡ್ತೀನಿ. ನಂತರ ಕ್ರಿಸ್ಟಲ್ 2 ಆಯ್ಕೆ ಮಾಡಿದವರ ರೀಡಿಂಗ್ ಅನ್ನು ವಿವರವಾಗಿ ಮಾಡ್ತೀನಿ. ಸೊ ಈ ರೀಡಿಂಗ್ ಜನರಲ್ ಟ್ಯಾರೋ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಒಂದೇ ರೀತಿಯ ರೆಸನೇಟ್ ಆಗಬೇಕು ಅಂತ ಇಲ್ಲ. ಅದರಿಂದ ನಿಮಗೆ ಕನೆಕ್ಟ್ ಆಗುವ ಮೆಸೇಜ್ ಅನ್ನ ಮಾತ್ರ ನೀವು ಸ್ವೀಕರಿಸಬೇಕಾಗತ್ತೆ. ಹಾಗಾದ್ರೆ ನಿಮ್ಮ ವಿಶ್ ಯಾವ ಕಾರಣಕ್ಕೆ ಡಿಲೇ ಆಗ್ತಾ ಇದೆ, ಯೂನಿವರ್ಸ್ ಯಾವ ಲೆಸನ್ ಕಲಿಸ್ತಾ ಇದ್ದಾರೆ ಅಂತ ನಾವು ಮತ್ತು ಡಿಮೈನ್ ಟೈಮಿಂಗ್ ನಿಮ್ಮ ಪರವಾಗಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ಕಾರ್ಡ್ಸ್ ಮೂಲಕ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಾನು ಕ್ರಿಸ್ಟಲ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರಿಗಾಗಿ ರೀಡಿಂಗ್ ಮಾಡ್ತಿದ್ದೀನಿ. ಸೊ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಶ್ನೆ ಏನೇ ಇರಲಿ, ಅದು ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಮನಿ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಸೊ ಯಾವ್ದ್ರ ಬಗ್ಗೆ, ನಿಮ್ಮ ಮಕ್ಕಳ ವಿಚಾರ ಬಗ್ಗೆ ಆಗಿ ಏನ್ರ ಬಗ್ಗೆ ಆದ್ರೂ ಕೇಳಿರ್ಬೋದು. ಆ ಕ್ವೆಶನ್ಗೆ ಏನ್ ಬರ್ತಾ ಇದೆ ಟ್ಯಾರೋ ಗೈಡೆನ್ಸ್ ಅಂತ ನಾವು ನೋಡೋಣ. ಓಕೆ, ಕಪ್ಸ್ ನಾನಿಲ್ಲಿ 3 ಕಾರ್ಡ್ಸ್ ನ ಪಿಕ್ ಮಾಡಿದ್ದೀನಿ. 10 ಆಫ್ ವಾಂಡ್ಸ್, 8 ಆಫ್ ವಾಂಡ್ಸ್ ಬಂದಿದೆ, 3 ಆಫ್ ಕಪ್ಸ್ ಬಂದಿದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಸ್ಪ್ರೆಡ್ ನ ನೋಡ್ತಾ ಇದ್ರೆ ಫಸ್ಟ್ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡಿದ್ದೀರೋ ಅವರಿಗಾಗಿ ರೀಡಿಂಗ್ ಆಗಿರುತ್ತೆ. ಮೊದಲಿಗೆ 10 ಆಫ್ ವಾಂಡ್ಸ್ ಬಂದಿದೆ. ನೀವು ತುಂಬಾ ಬರ್ಡನ್ ನ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಕಾರ್ಡ್ ಹೇಳ್ತಾ ಇರೋದು ಏನು ಅಂದ್ರೆ, ಮೊದಲನೇ ಮೆಸೇಜ್, ನಿಮ್ಮ ವಿಶ್ ಡಿಲೇ ಆಗ್ತಿರುವ ಮುಖ್ಯ ಕಾರಣ ಯೂನಿವರ್ಸ್ ನಿಮ್ಮನ್ನು ಪನಿಷ್ ಮಾಡ್ತಿರೋದಲ್ಲ. ನೀವು ಈಗಾಗಲೇ ತುಂಬಾ ಸ್ಟ್ರೆಸ್ ಆಗಿದ್ದೀರಾ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ, ಎಮೋಷನಲ್ ಬರ್ಡನ್ ಇದೆ, ಅಥವಾ ಪಾಸ್ಟ್ ಪೇನ್ ನ ಕ್ಯಾರಿ ಮಾಡ್ತಾ ಇದ್ದೀರಾ. ಈ ಹೆವಿ ಎನರ್ಜಿನಲ್ಲಿ ನಿಮ್ಮ ವಿಶ್ ನ ಫುಲ್ಫಿಲ್ ಮಾಡೋದಿಕ್ಕೆ ಸ್ವಲ್ಪ ನಿಮ್ಗೆ ಎನರ್ಜಿ ಬೇಕಾಗುತ್ತೆ. ಹೆವಿ ಎನರ್ಜಿ ಅಲ್ಲಿ ನಿಮ್ಮ ವಿಶ್ ಫುಲ್ಫಿಲ್ ಆದ್ರೆ ಅದನ್ನ ಫುಲ್ಲಿ ಎಂಜಾಯ್ ಮಾಡೋದಿಕ್ಕೆ ಅಥವಾ ಹ್ಯಾಂಡಲ್ ಮಾಡೋದಿಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಸೊ ಆದ್ರಿಂದ ಇಲ್ಲಿ ಬರ್ಡನ್ ತುಂಬಾ ಕ್ಯಾರಿ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಿಮಗೆ ಯೂನಿವರ್ಸ್ ಮೆಸೇಜ್ ಅಂತ ನೋಡೋದಾದ್ರೆ ಮೊದಲನೇ ಕಾರ್ಡಲ್ಲಿ ಹೆವಿ ಎನರ್ಜಿಯನ್ನ ಫಸ್ಟ್ ನೀವು ರಿಲೀಸ್ ಮಾಡ್ಬೇಕಾಗತ್ತೆ. ನಿಮ್ಮ ಶೋಲ್ಡರ್ಸ್ ಮೇಲೆ ಇರುವ ಅನ್ನೆಸೆಸರಿ ಬರ್ಡನ್ ಅನ್ನ ನೀವು ಬಿಡಬೇಕಾಗತ್ತೆ. ಸೊ ಇಲ್ಲಿ ಸೆಕೆಂಡ್ ನೋಡಿದ್ರೆ 8 ಆಫ್ ವಾಂಡ್ಸ್ ಬಂದಿದೆ. ಸೊ ನೀವು ಏನೀಗ ಡಿಲೇನ ಅನುಭವಿಸ್ತಾ ಇದ್ದೀರಲ್ಲ, ಇದು ಡಿಲೇ ಬಂದು ಪರ್ಮನೆಂಟ್ ಅಲ್ಲ. ಈ ಕಾರ್ಡ್ ಹೇಳೋದು ಏನಂದ್ರೆ, ಡಿನಯಲ್ ಏನು ಕಾಣಿಸ್ತಾ ಇಲ್ಲ, ಆದ್ರೆ ಡಿಲೇ ಖಂಡಿತ ಇದೆ. ಈಗ ಕೆಲವು ಸಿಚುವೇಶನ್ಸ್, ಪೀಪಲ್ ಇರ್ಬೋದು ಅಥವಾ ಟೈಮಿಂಗ್ ಅಲೈನ್ಮೆಂಟ್ ಇರ್ಬೋದು, ಆಗ್ತಿರುವ ಪ್ರಾಸೆಸ್ ನಡೀತಾ ಇದೆ. ಸೊ ಅಲೈನ್ಮೆಂಟ್ ಕಂಪ್ಲೀಟ್ ಆದ ಮೇಲೆ ಥಿಂಗ್ಸ್ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗ್ಬೋದು. ಸೊ ನೀವು ಇಷ್ಟು ದಿನ ವೇಟ್ ಮಾಡ್ತಿರುವ ರಿಸಲ್ಟ್ ಇರ್ಬೋದು, ರೈಟ್ ಟೈಮಿಂಗ್ ಬಂದಾಗ ಎಕ್ಸ್ಪೆಕ್ಟೆಡ್ ಗಿಂತ ಬೇಗ ಅನ್ಫೋಲ್ಡ್ ಆಗುವ ಪಾಸಿಬಿಲಿಟೀಸ್ ಕಾಣ್ತಾ ಇದೆ. ಸೊ ಪೇಷನ್ಸ್ ನ ಇಡೀ, ಸರಿಯಾದ ಸಮಯ ಬಂದಾಗ ಡೋರ್ಸ್ ಬೇಗ ಓಪನ್ ಆಗುತ್ತೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಥರ್ಡ್ ಅಲ್ಲಿ ಬಂದು 3 ಆಫ್ ಕಪ್ಸ್ ಬಂದಿದೆ. ಸೊ ಇದ್ರ ಆನ್ಸರ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ನೀವು ಬರ್ಡನ್ ಇದ್ದೀರಾ, ಪೇಷನ್ಸ್ ಬೇಕು. ಖಂಡಿತ ಇವೆರಡನ್ನೂ ನೀವು ನೋಡಿದ್ರೆ, ನೀವು ಸ್ಟ್ರೆಸ್ ನ ರಿಲೀಸ್ ಮಾಡಿದ್ರೆ ನಿಮಗೆ ಸೆಲೆಬ್ರೇಷನ್ ನಿಮ್ಮ ಕೈ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಕಾರ್ಡ್ ತುಂಬಾ ಬ್ಯೂಟಿಫುಲ್ ಎಂಡಿಂಗ್ ಅಂತಾನೆ ಹೇಳ್ಬೋದು. ಯೂನಿವರ್ಸ್ ಏನ್ ಹೇಳ್ತಾ ಇದಾರೆ ಇಲ್ಲಿ ಅಂದ್ರೆ, ಈ ಡಿಲೇ ಹಿಂದೆ ಒಂದು ಬ್ಲೆಸ್ಸಿಂಗ್ ಇದೆ. ವಿಶ್ ಫುಲ್ಫಿಲ್ ಆದ ನಂತರ ಸೆಲೆಬ್ರೇಷನ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಅಥವಾ ಗುಡ್ ನ್ಯೂಸ್ ನ
ಶೇರ್ ಮಾಡುವ ಸಮಯ ಬರ್ಬೋದು. ಕೆಲವರಿಗೆ ರಿಯೂನಿಯನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ರಿಯೂನಿಯನ್ ಆಗುತ್ತೆ, ಕರಿಯರ್ ಸಕ್ಸಸ್ ಆಗುತ್ತೆ, ಫ್ಯಾಮಿಲಿ ಹ್ಯಾಪಿನೆಸ್ ನ ನೋಡ್ತೀರಾ, ಅಥವಾ ಪರ್ಸನಲ್ ಅಚೀವ್ಮೆಂಟ್ ಎನರ್ಜಿ ಕೂಡ ಇರ್ಬೋದು. ಸೊ ನಿಮಗೆ ಇಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಕ್ಯಾನ್ಸಲ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಸರಿಯಾದ ಸಮಯಕ್ಕಾಗಿ ಪ್ರಿಪೇರ್ ಆಗ್ತಾ ಇದೆ. ನಂಬಿಕೆ ಇಡಿ ಡಿವೈನ್ ಎನರ್ಜಿ ಮೇಲೆ, ಬ್ಲೆಸ್ಸಿಂಗ್ಸ್ ಖಂಡಿತ ಸಿಗುತ್ತೆ. ಓವರ್ ಆಲ್ ರೀಡಿಂಗ್ ನೋಡಿದ್ರೆ ಫಸ್ಟ್ ಕ್ರಿಸ್ಟಲ್ ಯಾರು ಈ ಕ್ರಿಸ್ಟಲ್ ನ ಸೆಲೆಕ್ಟ್ ಮಾಡಿದ್ರು ಅವರಿಗಾಗಿ ಏನ್ ಬಂದಿದೆ ಅಂದ್ರೆ ಓವರ್ ಆಲ್ ರೀಡಿಂಗ್ ಅಲ್ಲಿ, ಸೊ ನಿಮ್ಮ ವಿಶ್ ಯೂನಿವರ್ಸ್ ರಿಜೆಕ್ಟ್ ಮಾಡಿಲ್ಲ. ಈಗ ನಿಮ್ಮ ಲೈಫ್ ನಲ್ಲಿ ಕೆಲವು ಎಮೋಷನಲ್ ಬರ್ಡನ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಕಂಪ್ಲೀಟ್ ಆಗ್ಬೇಕು. ಅದಾದ ನಂತರ ಎನರ್ಜಿ ಸಡನ್ಲಿ ಫಾರ್ವರ್ಡ್ ಮೂವ್ ಆಗುತ್ತೆ. ಸೊ 10 ಆಫ್ ವಾನ್ಸ್ ಇದು ಬಂದಿರೋದ್ರಿಂದ ನೀವು ಸ್ಟ್ರೆಸ್ ನ ರಿಲೀಸ್ ಮಾಡಿ ಅಂಡ್ ಫಾಸ್ಟ್ ಮೂವ್ಮೆಂಟ್ ಹತ್ರ ಬರುತ್ತೆ. ಸೆಲೆಬ್ರೇಷನ್ ಹ್ಯಾಪಿನೆಸ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರೆ ಖಂಡಿತ ನಿಮ್ಗೆ ಸೆಲೆಬ್ರೇಷನ್ ಸಿಗುತ್ತೆ. ಫೈನಲ್ ಯೂನಿವರ್ಸ್ ಮೆಸೇಜ್ ಫಸ್ಟ್ ಕ್ರಿಸ್ಟಲ್ ಸೆಲೆಕ್ಟ್ ಮಾಡಿರೋರಿಗೆ ಏನು ಅಂದ್ರೆ, ನೀವು ಈಗ ವೇಟ್ ಮಾಡ್ತಾ ಇರುವ ಸಮಯ ವ್ಯರ್ಥ ಆಗಿಲ್ಲ. ಸೊ ಈ ಡಿಲೇ ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮತ್ತು ರೆಡಿ ಮಾಡುತ್ತೆ. ಸರಿಯಾದ ಡಿವೈನ್ ಟೈಮಿಂಗ್ ಬಂದಾಗ ನಿಮ್ಮ ವಿಶ್ ಮಾತ್ರ ಫುಲ್ಫಿಲ್ ಆಗೋದಿಲ್ಲ. ಸೊ ಅದಕ್ಕಿಂತಲೂ ಹೆಚ್ಚು ಸಂತೋಷ ನಿಮ್ಮ ಜೀವನಕ್ಕೆ ಬರುತ್ತೆ. ಫೇತ್ ಕಳ್ಕೋಬೇಡಿ ಅಂತ ಹೇಳ್ತಾ ಸೆಕೆಂಡ್ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರಿಗಾಗಿ ರೀಡಿಂಗ್ ನೋಡೋಣ. ಸೊ ಯಾರೆಲ್ಲ ಈ ಕ್ರಿಸ್ಟಲ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಸೆಕೆಂಡ್ ಕ್ರಿಸ್ಟಲ್ ನಂಬರ್ 2, ಕ್ರಿಸ್ಟಲ್ ನಂಬರ್ 2 ನ, ಸೊ ಅವರಿಗಾಗಿ ಏನ್ ರೀಡಿಂಗ್ ಬರ್ತಾ ಇದೆ ಅಂತ ನಾವು ನೋಡೋಣ. 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಮೊದಲನೇ ಕಾರ್ಡ್. ಸೆಕೆಂಡ್ ಕಾರ್ಡ್ ಪೇಜ್ ಆಫ್ ವಾನ್ಸ್ ಬರ್ತಾ ಇದೆ. ಅಂಡ್ ದ ಥರ್ಡ್ ಕಾರ್ಡ್ ನೈಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಸೊ ಲೆಟ್ಸ್ ಸಿ ದ ರೀಡಿಂಗ್. ಯಾರೆಲ್ಲ ಕ್ರಿಸ್ಟಲ್ ನಂಬರ್ 2 ಗ್ರೀನ್ ಕಲರ್ ನ ಸೆಲೆಕ್ಟ್ ಮಾಡಿದ್ರಿ ಅವರಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ಸೊ ಈ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ರೆ ಮೊದಲಿಗೆ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಈ ಕಾರ್ಡ್ ಹೇಳೋದೇನು ಅಂದ್ರೆ, ನಿಮ್ಮ ವಿಶ್ ಡಿಲೇ ಆಗ್ತಿರುವ ಕಾರಣ ಬಂದು ಯೂನಿವರ್ಸ್ ಇನ್ನು ಬ್ಯಾಕ್ ಗ್ರೌಂಡ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ಇನ್ನು ಫೌಂಡೇಶನ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ನಿಮಗೆ ಕಾಣಿಸದೇ ಇತ್ತು ರೈಟ್ ಪೀಪಲ್, ರೈಟ್ ಅಪರ್ಚುನಿಟಿ ಅಥವಾ ರೈಟ್ ಸಿಚುಯೇಷನ್ ಸ್ಲೋ ಆಗಿ ನಿಮ್ಮ ಜೀವನದಲ್ಲಿ ಅಲೈನ್ಮೆಂಟ್ ಆಗ್ತಾ ಇದೆ. ಈ ಕಾರ್ಡ್ ಒಂದು ಮೆಸೇಜ್ ಕೊಡ್ತಾ ಇದೆ ನಿಮ್ಗೆ, ಏನಂತ ಅಂದ್ರೆ ನಿಮ್ಮ ವಿಶ್ ಏನಿದೆ ಅದು ಫುಲ್ಫಿಲ್ ಆಗುವ ಮೊದಲು ಸ್ಟ್ರಾಂಗ್ ಫೌಂಡೇಶನ್ ಕ್ರಿಯೇಟ್ ಆಗಬೇಕು. ಅದಕ್ಕಾಗಿ ಈಗ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಸೆಕೆಂಡ್ ಕಾರ್ಡ್ ಇಲ್ಲಿ ನೋಡ್ಬೋದು ನೀವು, ಪೇಜ್ ಆಫ್ ವಾನ್ಸ್ ಬಂದಿದೆ. ಸೊ ನ್ಯೂ ಬಿಗಿನಿಂಗ್ಸ್ ತುಂಬಾ ಹತ್ತಿರದಲ್ಲಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಕಾರ್ಡ್ ತುಂಬಾ ಎಕ್ಸೈಟಿಂಗ್ ಎನರ್ಜಿ ತೋರಿಸ್ತಾ ಇದೆ. ಯೂನಿವರ್ಸ್ ಹೇಳ್ತಾ ಇರೋದು ಏನು ಅಂದ್ರೆ, ಇಲ್ಲಿ ಹೊಸ ಅಪರ್ಚುನಿಟಿ ಇರ್ಬೋದು, ಗುಡ್ ನ್ಯೂಸ್ ಇರ್ಬೋದು, ಅಥವಾ ನ್ಯೂ ಬಿಗಿನಿಂಗ್ ಇರ್ಬೋದು, ನಿಮ್ಮ ಕಡೆಗೆ ಬರ್ತಾ ಇದೆ. ನೀವು ವೇಟ್ ಮಾಡ್ತಿರುವ ವಿಷಯಕ್ಕೆ ಸಂಬಂಧಿಸಿದ ಒಂದು ಪಾಸಿಟಿವ್ ಸೈನ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಬರ್ಬೋದು. ಆದ್ರೆ ಒಂದು ಅಡ್ವೈಸ್ ಕೂಡ ಇಲ್ಲಿ ಇದೆ, ನೀವು ಭಯನ ಬಿಡಬೇಕಾಗುತ್ತೆ. ಕಾನ್ಫಿಡೆನ್ಸ್ ಜೊತೆ ಮುಂದೆ ಮೂವ್ ಆಗಿ ನಿಮ್ಮ ಎಕ್ಸೈಟ್ಮೆಂಟ್ ಮತ್ತು ಪಾಸಿಟಿವ್ ಮೈಂಡ್ಸೆಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸಡನ್ ಮೂವ್ಮೆಂಟ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಸಡನ್ ಮೂವ್ಮೆಂಟ್ ಬರ್ತಾ ಇದೆ. ಈ ಕಾರ್ಡ್ ಸ್ಪೀಡ್ ಮತ್ತೆ ಆಕ್ಷನ್ ಕಾರ್ಡ್ ಆಗಿರುತ್ತೆ. ಇಷ್ಟು ದಿನ ನೀವು ಸ್ಲೋ ಆಗಿದ್ದ ಸಿಚುಯೇಷನ್ ಇರ್ಬೋದು, ರೈಟ್ ಟೈಮಿಂಗ್ ಬಂದ ನಂತರ ತುಂಬಾ ಫಾಸ್ಟ್ ಮೂವ್ ಆಗ್ಬೋದು. ಕಮ್ಯುನಿಕೇಶನ್ ಇರ್ಬೋದು, ಅಪ್ರೂವಲ್ ಇರ್ಬೋದು, ಡಿಸಿಷನ್ ಇರ್ಬೋದು, ಜಾಬ್ ಆಫರ್ ಇರ್ಬೋದು, ರಿಲೇಶನ್ಶಿಪ್ ಪ್ರೋಗ್ರೆಸ್ ಇರ್ಬೋದು, ಅಥವಾ ನೀವು ವೇಟ್ ಮಾಡ್ತಾ ಇರುವ ಆನ್ಸರ್ ಸಡನ್ಲಿ ಬರ್ಬೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯೂನಿವರ್ಸ್ ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ, ಇಲ್ಲಿ ಈಗ ಏನು ಡಿಲೇ ನೀವು ನೋಡ್ತಾ ಇದ್ದೀರಾ ಅದು ಶಾಶ್ವತ ಅಲ್ಲ. ರೈಟ್ ಮೂಮೆಂಟ್ ಬಂದಾಗ ಇವೆಂಟ್ಸ್ ಬೇಗ ಅನ್ಫೋಲ್ಡ್ ಆಗುತ್ತೆ. ಸೊ ಓವರ್ ಆಲ್ ಈ ಸ್ಪ್ರೆಡ್ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಯಾರೆಲ್ಲ ಕ್ರಿಸ್ಟಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ವಿಶ್ ಡಿಲೇ ಆಗಿರುವುದು ಯಾವುದೇ ಪನಿಷ್ಮೆಂಟ್ ಅಲ್ಲ. ಇಲ್ಲಿ ಯೂನಿವರ್ಸ್ ಇನ್ನೂ ಡೀಟೇಲ್ಸ್ ಅನ್ನು ಅರೇಂಜ್ ಮಾಡ್ತಾ ಇದ್ದಾರೆ. 3 ಆಫ್ ಪೆಂಟಿಕಲ್ಸ್ ಇಂದ ಇನ್ನ ನಿಮಗೆ ಯಾವ ತರ ಒಳ್ಳೆ ಲೈಫ್, ಒಳ್ಳೆ ಜಾಬ್ ಅಪರ್ಚುನಿಟಿ, ಒಳ್ಳೆ ನಿಮ್ಮ ಪಾರ್ಟ್ನರ್ ಅಲ್ಲಿ ಒಂದು ಗಿಲ್ಟ್ ಫೀಲಿಂಗ್ ಇರ್ಬೋದು, ಮನ ಪರಿವರ್ತನೆ ಇರ್ಬೋದು, ರಿಯೂನಿಯನ್ ಇರ್ಬೋದು, ಎಲ್ಲವೂ ಚೇಂಜ್ ಆಗ್ತಾ ಇದೆ. ನಂತರ ಒಂದು ಹೊಸ ಬಿಗಿನಿಂಗ್ ಮತ್ತೆ ಪಾಸಿಟಿವ್ ನ್ಯೂಸ್ ಇಂದ ಬರುತ್ತೆ. ಕೊನೆಯಲ್ಲಿ ನೀವು ಕಾಯ್ತಿರುವ ಮೂಮೆಂಟ್ಸ್ ಅಥವಾ ಬ್ರೇಕ್ ಥ್ರೂ ವೇಗವಾಗಿ ನಡೆಯುವ ಸಾಧ್ಯತೆ ಇದೆ. ಓವರ್ ಆಲ್ ಫೈನಲ್ ಮೆಸೇಜ್ ಅಂತ ನಾವು ನೋಡಿದ್ರೆ, ನಿಮಗೆ
ಯೂನಿವರ್ಸ್ ಕಡೆಯಿಂದ ಕ್ರಿಸ್ಟಲ್ 2 ಯಾರು ಸೆಲೆಕ್ಟ್ ಮಾಡಿದ್ರು ಅವರಿಗೆ ಟ್ರಸ್ಟ್ ದ ಪ್ರಾಸೆಸ್. ಈಗ ನಡೀತಿರುವ ಡಿಲೇ ನಿಮ್ಮ ವಿರುದ್ಧ ಅಲ್ಲ, ನಿಮ್ಮ ಪರವಾಗಿದೆ. ಸರಿಯಾದ ಸಮಯದಲ್ಲಿ ಯೂನಿವರ್ಸ್ ನಿಮ್ಮ ಮುಂದೆ ಸರಿಯಾದ ಬಾಗಿಲು ತೆರೆದಾಗ ನೀವು ಇಷ್ಟು ದಿನ ಯಾಕೆ ವೇಟ್ ಮಾಡಬೇಕಿತ್ತು ಅನ್ನೋದರ ಅರ್ಥ ನಿಮಗೆ ತಿಳಿಬಹುದು. ಹೋಪ್ನ ಕಳೆದುಕೊಳ್ಬೇಡಿ. ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಹತ್ತಿರದಲ್ಲಿದೆ. ತುಂಬಾನೇ ನೀವು ಸಂತೋಷವಾಗಿರುವಂತ ದಿನ ತುಂಬಾ ಹತ್ತಿರದಲ್ಲಿದೆ. ನೀವು ಆಸೆ ಪಟ್ಟಿರುವಂತ ಕ್ಷಣಗಳು, ವಿಚಾರಗಳು ಏನೇ ಇರ್ಬೋದು ಅದು ನಿಮಗೆ ನೆರವೇರುತ್ತೆ ಸದ್ಯದಲ್ಲೇ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ತುಂಬಾನೇ ಕೆಟ್ಟದಾಗಿದೆ ಇವತ್ತು, ಬಿಕಾಸ್ ನಂಗೆ ಥ್ರಾಟ್ ಇನ್ಫೆಕ್ಷನ್ ಆಗಿದೆ ಮತ್ತೆ. ಸೊ ಅದರಿಂದ ದಯವಿಟ್ಟು ಏನಾದರೂ ಕಮ್ಯುನಿಕೇಟ್ ಅಲ್ಲಿ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಆಗಿ. 8867550218 ಆಗಿರುತ್ತೆ ನನ್ನ ವಾಟ್ಸಪ್ ನಂಬರ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.